100 ವಿಡಿಯೋ ಚಾಲೆಂಜ್ ಅಲ್ಲಿ ಇದು ಮೂರನೇ ದಿನ. ಸೊ ಇವತ್ತಿನ ಟಾಪ್ 5 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೊದಲನೇ ಅಪ್ಡೇಟ್ ಬಂದು ಇನ್ಮೇಲೆ ಬರೋ ಹೊಸ ಫೋನ್ಸ್ ಗಳೆಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾ ಒಂದು ಹೊಸ ರೂಲ್ಸ್ ಅನ್ನ ಅಪ್ಲೈ ಮಾಡಿದೆ. ಸೊ ಏನಪ್ಪಾ ಅಂತಂದ್ರೆ ಸಂಚಾರ್ ಸಾಥಿ ಅನ್ನುವಂತ ಅಪ್ಲಿಕೇಶನ್ ನ ಪ್ರೀ ಇನ್ಸ್ಟಾಲ್ ಮಾಡಿ ಸೆಲ್ ಮಾಡ್ಬೇಕಂತೆ. ಸೊ ಇನ್ಮೇಲಿಂದ ಬರುವಂತ ಪ್ರತಿ ಒಂದು ಹೊಸ ಮೊಬೈಲ್ ಗಳಿಗೆ ಆಲ್ರೆಡಿ ಸಂಚಾರ್ ಸಾಥಿ ಅಂತ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿ ನಿಮ್ಗೆ ಸೆಲ್ ಮಾಡ್ತಾರೆ. ಸೊ ಅದನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ, ಅದನ್ನ ನೀವು ಡಿಲೀಟ್ ಕೂಡ ಮಾಡೋದಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಸಂಚಾರ್ ಸಾಥಿ ಅಪ್ಲಿಕೇಶನ್ ನ ಪ್ರೀ ಇನ್ಸ್ಟಾಲ್ ಮಾಡಿ ಸೆಲ್ ಮಾಡಬೇಕು ಅಂತ ಗವರ್ನಮೆಂಟ್ ರೂಲ್ಸ್ ಮಾಡ್ತಾ ಇದೆ. ಬಟ್ ಆಪಲ್ ಸಿಇಒ ಇದನ್ನ ರಿಜೆಕ್ಟ್ ಮಾಡ್ಕೊಂಡಿದ್ದಾರೆ, ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ಆಫ್ ಸೆಕ್ಯೂರಿಟಿ ಪರ್ಪಸ್ ಇಂದ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೊತ್ತು, ನೀವು ಆಪಲ್ ಫೋನ್ ಅನ್ನ ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೆ ಪ್ರೀ ಇನ್ಸ್ಟಾಲ್ ಆಗಿ ಆಪಲ್ ಪ್ರಾಡಕ್ಟ್ಸ್ ಮಾತ್ರ ಇನ್ಸ್ಟಾಲ್ ಆಗಿರುತ್ತೆ. ಸೊ ಅದನ್ನ ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರ್ಬೋದು ಯಾವುದನ್ನು ಕೂಡ ಇನ್ಸ್ಟಾಲ್ ಮಾಡಿ ಕೊಡಲ್ಲ. ಬಿಕಾಸ್ ಅವರು ಮೇನ್ಲಿ ಫೋಕಸ್ ಆನ್ ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್, ಸೊ ಇಲ್ಲಿ ತನಕ ನಮ್ಮ ಇಂಡಿಯಾದಲ್ಲಿ $1 ನ ಬೆಲೆ 86 ರೂಪೀಸ್ ಇತ್ತು, ಆದ್ರೆ ಇವಾಗಿಂದ 90 ರೂಪೀಸ್ಗೆ ಜಂಪ್ ಆಗಿದೆಯಂತೆ. ಸೊ ಇದು ಅಪ್ಕಮಿಂಗ್ ಜನವರಿ 2026ಗೆ 100 ರೂಪೀಸ್ ತನಕ ರೀಚ್ ಆಗುವಂತ ಸಾಧ್ಯತೆ ಎಲ್ಲ ಇದೆಯಂತೆ. ನೀವು $1 ನ ಇಂಡಿಯನ್ ರೂಪೀಸ್ಗೆ ಕನ್ವರ್ಟ್ ಮಾಡಿ ನೋಡು 86 ರೂಪೀಸ್ ನ ತೋರಿಸ್ತಾ ಇತ್ತು, ಆದ್ರೆ ಇವಾಗಿಂದ ಅದು 90 ರೂಪೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಮುಂದೆ ಜನವರಿ 2026 ಅಲ್ಲಿ 100 ತನಕ ರೀಚ್ ಆಗುವಂತ ಸಾಧ್ಯತೆ ಎಲ್ಲ ಇದೆಯಂತೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಸೊ ನೀವೇನಾದ್ರೂ ನಿಮ್ಮ ವೆಹಿಕಲ್ ಮೇಲೆ ಫೈನ್ ಅನ್ನ ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ, ಕಟ್ಟದೇನೆ ಓಡಾಡ್ತಿದ್ದೀರಾ ಅಂತಂದ್ರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಸೊ ನಿಮ್ಗೆ ಒಂದು ಬಿಗ್ ಆಫರ್ ನ ಕೊಟ್ಟಿದ್ದಾರೆ. 50% ಆಫ್ ಅನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದ್ಸಲ ಸಿಗಾಕೊಂಡಿದ್ದೀರಾ ಅಂತಂದ್ರೆ $1,000 ಫೈನ್ ಅನ್ನ ಕಟ್ಟಬೇಕಾಗಿತ್ತು, ಅದಕ್ಕೆ 50% ಅಂತಂದ್ರೆ 500 ನ ಪೇ ಮಾಡ್ಬಿಟ್ಟು ನೀವು ಆ ಕೇಸ್ ಅನ್ನ ಕ್ಲೋಸ್ ಮಾಡಬಹುದು. ಸೊ ಇದು ಇವಾಗ ಆಫರ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಗಾಡಿ ಮೇಲೆ ಕೇಸ್ ಅನ್ನ ಹಂಗೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಈಗ್ಲೇನೆ 50% ಆಫ್ ಇದೆ, ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಲಾಸ್ಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಂಡಿಯಾದ ಟೆಲಿಕಾಂ ರೇಸ್ ಅಲ್ಲಿ ಅಕ್ಟೋಬರ್ 2025 ರಿಪೋರ್ಟ್ ನ ಪ್ರಕಾರ ಸೊ ಜಿಯೋ ನಂಬರ್ 1 ಅಲ್ಲಿ ಇದೆ. ಬಿಕಾಸ್ 1.97 ಮಿಲಿಯನ್ ಯೂಸರ್ಸ್ ಆಡ್ ಆಗಿದ್ದಾರೆ. ಅದ್ರ ಜೊತೆಗೆ ಏರ್ಟೆಲ್ 2ನೇ ಸ್ಥಾನದಲ್ಲಿದೆ, 1.27 ಮಿಲಿಯನ್ ಯೂಸರ್ಸ್ ಆಡ್ ಆಗಿದ್ದಾರೆ. ಇನ್ನು BSNL ಬಗ್ಗೆ ತಿಳಿಸ್ಕೊಡೋದಾದ್ರೆ 7,69,000 ಜನ ಆಡ್ ಆಗಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ವಿ ಕಂಪ್ನಿ ಅಂದ್ರೆ ವೊಡಾಫೋನ್ ಮತ್ತೆ ಐಡಿಯಾ ಕಂಬೈನ್ ಆಗಿ ಸಿಮ್ ಅನ್ನ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಆ ಒಂದು ಕಂಪ್ನಿಗೆ ನೀವು ನಂಬಲ್ಲ 2.7 ಮಿಲಿಯನ್ ಯೂಸರ್ಸ್ ನ ಕಳ್ಕೊಂಡಿದ್ದಾರೆ. ಸೊ ಲಾಸ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಟಾಪ್ 5 ಅಪ್ಡೇಟ್ಸ್ಗಳು. ಸೊ ಇದೇ ರೀತಿ ಅಪ್ಡೇಟ್ಸ್ಗಳು ನಾನು ಪ್ರತಿದಿನ ಕೊಡ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ಪೃಥ್ವಿ ಇನ್ಫೋಟೈನ್ಮೆಂಟ್ಸ್ ಅಕೌಂಟ್ ಅನ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ, ಬಾಯ್.